ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಆಹಾರ ಇಲಾಖೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಹಯೋಗದಲ್ಲಿ ನಡೆದ ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತ ತಲಾ 10 ಕೆಜಿ ಅಕ್ಕಿ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಚಾಲನೆಯನ್ನ ನೀಡಿ ಮಾತನಾಡಿದ್ದು, ರಾಜ್ಯ ಸರ್ಕಾರ ಬಡವರಿಗಾಗಿ ಹಾಗೂ ಸರ್ವ ಜನಾಂಗದವರಿಗೆ ಉಪಯೋಗವಾಗುವಂತಹ ಅನೇಕ ಉತ್ತಮ ಯೋಜನೆಯನ್ನ ಜಾರಿಗೆ ತಂದಿದ್ದು, ಇದು ದೇಶದಲ್ಲಿಯೇ ಮಾದರಿಯಾಗಿದೆ. ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಬೇರೆ ಬೇರೆ ರಾಜ್ಯಗಳು ತಮ್ಮಲ್ಲಿ ಜಾರಿ ಮಾಡುತ್ತಿವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಮೀಸಲಾತಿ ಜಿಲ್ಲಾ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಮಾತನಾಡಿದ್ದು, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಎಲ್ಲರಿಗೂ ತಲುಪಿವೆ. ಕೆಲವೊಂದು ದಾಖಲಾತಿ ತೊಂದರೆ ಇರುವಂತಹ ಕೆಲವರಿಗೆ ಮಾತ್ರ ಈ ಯೋಜನೆ ದೊರಕಿಲ್ಲ. ಅಂತವರಿಗೂ ಸಹ ಅವರು ತಮ್ಮ ದಾಖಲಾತಿಗಳನ್ನು ಸರಿಪಡಿಸಿಕೊಂಡರೆ ಈ ಎಲ್ಲಾ ಯೋಜನೆಗಳ ಉಪಯೋಗವನ್ನ ನೀವು ಪಡೆದುಕೊಳ್ಳಬಹುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ಯಲಬುರ್ಗಾ ತಹಸೀಲ್ದಾರ ಬಸವರಾಜ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಅತ್ಯಂತ ಗೌರವದಿಂದ ಈ ಸಮಾರಂಭವನ್ನು ಕರ್ನಾಟಕದಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ವಿಧಾನಸೌಧದ ಮುಂಭಾಗದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ಇನ್ನಿತರ ಮಂತ್ರಿಗಳ ಸಹಯೋಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದ್ದಂತೆ ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಕಂಡಂತ ಅತ್ಯಂತ ಒಬ್ಬ ಜನನಾಯಕ. ಜನತೆಯ ಸಮಾನತೆಗಾಗಿ ಹೋರಾಟ ಮಾಡಿದಂಥದ್ದು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥದ್ದು, ಬಡವರಿಗಾಗಿ ಹೋರಾಟ ಮಾಡಿದಂಥದ್ದು, ರೈತರ ಪರವಾಗಿ ಹೋರಾಟ ಮಾಡಿದಂಥದ್ದು ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ. ಅದಕ್ಕಾಗಿ ನಾವು ಹೇಳೋದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳಷ್ಟು ಜನ ಓದಿರಲಿಲ್ಲ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪೂಜ್ಯ ಮಹಾತ್ಮ ಗಾಂಧಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ ಅಂತವರು ಬೇರೆ ಬೇರೆ ಮಹಾನ್ ನಾಯಕರು ಎಲ್ಲರ ಹೆಸರನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ. ಈ ಸುಭಾಷ್ ಚಂದ್ರ ಬೋಸ್ ಆದಿಯಾಗಿ, ಮೌಲಾನಾ ಆಜಾದ್ ಆದಿಯಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಹೋರಾಟ ಮಾಡಿದ ಫಲವಾಗಿ ದೇಶಕ್ಕೆ ಬ್ರಿಟಿಷರು ಮತ್ತು ಬೇರೆ ಬೇರೆ ರಾಜ ಮಹಾರಾಜರ ಸಂಸ್ಥಾನಗಳು ತೊಲಗಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಲಿಕ್ಕೆ ಇದಕ್ಕೆ ಕಾರಣ ಆಯಿತು. ಅದರಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಪಾತ್ರ ಬಹಳ ದೊಡ್ಡದಿದೆ ಅನ್ನೋದನ್ನು ಮಾತನ್ನು ಹೇಳ್ತೀನಿ. ಹಾಗೆ ಅಂಬೇಡ್ಕರ್ ಅವರು ಈ ದೇಶದ ಸಮಾನತೆ ಹೋರಾಟ ಮಾಡಿದ್ರು, ಅಷ್ಟೇ ಸಮರ್ಪಕವಾಗಿ ಜನ್ಮದಿವಸಕ್ಕೆ ಅವ್ರು ನಾವು ಗೌರವಿಸಬೇಕು, ಅವ್ರನ್ನ ನಾವು ನೆನಪಬೇಕು ಅಂತ ನಮ್ಮೆಲ್ಲರ ಆದ್ಯತೆ ಇರ್ತದೆ. ಜಗಜೀವನ್ ರಾಮ್ ಅವರು ಬಿಹಾರದ ಅತ್ಯಂತ ಕುಗ್ರಾಮದಲ್ಲಿ ಜನಿಸಿದರು. ಬಡತನ ಮನೆಯಲ್ಲಿ ಮಾಡಿದ್ರು, ವಿದ್ಯಾ ಕಲಿತು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ BSc ಪದವೀಧರರಾಗಿ ಸ್ವಾತಂತ್ರ್ಯ 46ರಲ್ಲೇ ಸ್ವತಂತ್ರ ಪೂರ್ವದ ಪ್ರೊವಿಷನಲ್ ಗೌರ್ಮೆಂಟ್ ಆಗಿತ್ತು ಕೇಂದ್ರ ಸರ್ಕಾರ. ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಪ್ರೊವಿಷನಲ್ ಗೌರ್ಮೆಂಟ್ ಅವತ್ತು ಸ್ಥಾಪನೆ ಆಗಿತ್ತು. ಅವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ, ಇನ್ನೊಂದೇ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ಹಲವಾರು ಖಾತೆಗಳನ್ನು ನಿರ್ವಹಣೆ ಮಾಡಿದಂತೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗೆ 1971ರಲ್ಲಿ ಈಸ್ಟ್ ಪಾಕಿಸ್ತಾನ ಏನು ಬಾಂಗ್ಲಾದೇಶ ರಚನೆ ಆಗಿದೆ ಅದರ ಪಾತ್ರದಲ್ಲಿ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸಿದವರು ಜಗಜೀವನ್ ರಾಮ್ ಅವರನ್ನು ಮರಿಬಾರದು. ಯಾಕಂದ್ರೆ ಇವಾಗ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಮಂತ್ರಿ ಇದ್ರು ಅವರು ಅವತ್ತು. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಅತಿಕ್ರಮಣವನ್ನು ಅಲ್ಲಿ ಜನರ ಮೇಲೆ ತಡೆದು ಪ್ರತ್ಯೇಕ ದೇಶ ಇವತ್ತು ಮಾಡಲಿಕ್ಕೆ ಯಾರಾದರೂ ಸಾಧ್ಯ ಇದ್ರೆ